ನಾನು ಇದು ಹೇಳ್ಕೊಂಡೇ ಬಂದಿದ್ದೀನಿ. ಆದರೂ ಕೂಡ ಅದನ್ನ ನಾನು ನನ್ನ ಡ್ರೀಮ್, ಅದು ನನ್ನ ಕನಸು ನನಸಾಗಿತ್ತು. ಅದಕ್ಕೆ ಅದಕ್ಕೆಲ್ಲ ಕಳೆದ 1 ವರ್ಷದಿಂದ ಅದ್ರ ಮೇಲೆ ವರ್ಕ್ ಮಾಡಿ ರಿಸರ್ಚ್ ಮಾಡಿ ನಾವೇ ಅದಕ್ಕೊಂದು ದಾರಿ ಎಜುಕೇಟ್ ಟು ಎಂಟರ್ಪ್ರೈಸ್ ಅಂತ ಹೇಳಿ ಸ್ಟಾರ್ಟ್ ಮಾಡಿದ್ವಿ. ಅದೇ ಥೀಮ್ ಅಂತ ತಗೊಂಡ್ವಿ. ಅವನ್ನ ಹೆಂಗ್ ಎಜುಕೇಟ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಈಗ ಎ ರಿಲೇಟೆಡ್ ಕಂಪ್ಯೂಟರ್ ಸೈನ್ಸ್ ಅಲ್ಲಿ ತುಂಬಾನೇ ಈಗ ಚೇಂಜ್ಗಳು ಬರ್ತಾ ಇದೆ. ಅದಕ್ಕೆ ಮುಖ್ಯವಾಗಿ ಅದರಲ್ಲಿ ಸುಮಾರು 800 ಇಂಟೇಕ್ ಇರೋದ್ರಿಂದ ಅದನ್ನೇ ನಾವು ಆ ಯಾವ ರೀತಿ ನಾವು ಬೇರೆ ಲೆವೆಲ್ ತಗೊಂಡು ಹೋಗೋದು ಅನ್ನೋ ಉದ್ದೇಶದಿಂದ ಈಗ ಡಾಕ್ಟರ್ ಸಿಂಹ ಅವನ್ನ ಮೆಂಟರ್ ಆಗಿ ಇಲ್ಲಿ ನಾವು ಇದು ಮಾಡ್ಕೊಂಡು ನಮ್ಮ ಜೊತೆಲಿ ಇದಾರೆ ಸುಮಾರು ವರ್ಷಗಳಿಂದ. ಈಗ ಅದ್ರ ಜೊತೆಗೆ ಇನ್ನಷ್ಟು ಜನರನ್ನು ಸೇರಿಸಿ ಇದನ್ನ ಡಿಫರೆಂಟ್ ಲೆವೆಲ್ ತಗೊಂಡೋಗಿ ಅದನ್ನ ಅರ್ಥ ಮಾಡ್ಕೊಳ್ಳೋ ತರ ಅವ್ರನ್ನ ಪ್ರಿಪೇರ್ ಮಾಡ್ತಾರೆ. ಆಮೇಲೆ ಸರಿ, ಈಗ ಆ ಮಕ್ಕಳು ಈಗ ರೆಡಿ ಇದೀವಿ, ನಾವು ಒಂದು ನಮ್ಗೆ ಒಂದು ಆಂಟ್ರಪ್ರೆನ್ಯೂರ್ ಆಗ್ಬೇಕು ಅಂತಂದ್ರೆ ಅವ್ರ ಹತ್ರ ಏನ್ ಮಾಡ್ಬೇಕು, ಮೊದಲು ಅವರು ಐಡಿಯಾಸ್ ತರಬೇಕು. ಅಂದ್ರೆ ನನಗೆ ಈ ಏರಿಯಾದಲ್ಲಿ ನನಗೆ ಇಂಟ್ರೆಸ್ಟ್ ಇದೆ ಅಂತ ಹೇಳೋ ಒಂದು ಐಡಿಯಾ ತಂದಾಗ ಆ ಐಡಿಯಾನ ನಾವು ಈಗ ಮೆಂಟರ್ಸ್ ಮುಖಾಂತರ ಅದನ್ನ ಎವ್ಯಾಲ್ಯೂಯೇಟ್ ಮಾಡಿ ಅವ್ರು ಹೌದು ಈ ಮಕ್ಕಳ ಹತ್ರ ಇರೋ ಐಡಿಯಾ ಇದು ಮಾಡಬಹುದು, ಬಿಸ್ನೆಸ್ ಸ್ಟಾರ್ಟ್ ಮಾಡಬಹುದು ಅಂತ ಬಂದ್ರೆ ಅದು ಜಾಗ ಬೇಕು. ಅದು ನಮ್ಮಲ್ಲಿ ಆಗ್ಲೇ ನೆಕ್ಸ್ಟ್ ಅಂತಿದೆ ಜಾಬ್ ಅವ್ರಿಗೆ ಈಗ ಫೈನಾನ್ಷಿಯಲ್ ಹೆಲ್ಪ್ ಅಥವಾ ಕಂಟಿನ್ಯೂಸ್ ಮೆಂಟರಿಂಗ್ ಬೇಕಿದ್ರು ಕೂಡ ಅದನ್ನ ಅಂದ್ರೆ ನನ್ನ ಕನಸು ಏನಿತ್ತು ಅಂದ್ರೆ ಅದ್ರ ಬನ್ನಿ ಮಾಡಬೇಕು ಅನ್ನೋದು ಒಂದು ನನಸು ಮಾಡಕ್ಕೆ ರೀತಿ ಮಾಡಿದ್ವಿ. ಅದೇ ರೀತಿನೇ ಯಾವಾಗಲೂ ಕೂಡ ನಾವು ಸೊಸೈಟಿ ಬಗ್ಗೆ ಮಾತಾಡ್ತಾ ಇರ್ತೀವಿ. ಸೊಸೈಟಿ ಈಗ ಒಳ್ಳೆದಾಗಬೇಕು ಅಂತ ನಾವು ನಮ್ಮಲ್ಲಿ ಎಜುಕೇಶನ್ ಅಂಡ್ ಫೀಲ್ಸ್ ಅನ್ನೋದನ್ನ ಸುಮಾರು ಒಂದು 5-6 ವರ್ಷದಿಂದ ನಾನು ರೆಡಿ ಮಾಡಿದ್ದೆ. ಅದು ಎಲ್ಲಾ ಗವರ್ಮೆಂಟ್ ಸ್ಕೂಲ್ಸ್ ಹೋಗ್ತಾ ಇದೆ. ಅಲ್ಲಿ ಏನಂತಂದ್ರೆ ಅದರಲ್ಲಿ ಕಂಪ್ಯೂಟರ್ಸ್ ಇದೆ, ಎಲ್ಲ ಫೆಸಿಲಿಟೀಸ್ ಇದೆ. ನಮ್ಮ ನಾವು ಕೂಡ ಒಂದೊಂದು ಗವರ್ಮೆಂಟ್ ಸ್ಕೂಲ್ ಹೋಗಿ ಅಲ್ಲಿ ಇದೆ ಅವ್ರಿಗೆ ಮಕ್ಕಳಿಗೆ ಅಲ್ಲಿ ಪಾಠ ಹೇಳ್ತಾ ಇದ್ದಾರೆ. ಅಲ್ಲಿಗೆ ಬಿಟ್ಟಿಲ್ಲ ನಾವು. ಆ ಮಕ್ಕಳ ಇಲ್ಲೇ ಬಂದು ಓದೋ ತರ ಏನ್ ಮಾಡ್ಬೋದು ಅನ್ನೋ ಉದ್ದೇಶದಿಂದ ನಾವೀಗ ಈ ರೈಸ್ ಅನ್ನೋದನ್ನ ಏನ್ ಮಾಡ್ತೀವಿ ಅಂದ್ರೆ ಸ್ಕಾಲರ್ಶಿಪ್ಸ್ ಅನೌನ್ಸ್ ಮಾಡಿದ್ದಿರಬಹುದು. ಇವೆಲ್ಲ ಮಾಡಿದ ಉದ್ದೇಶ ಕೂಡ ಅದೇನೆ. ಅಂದ್ರೆ ನಾವೇನ್ ಮಾಡ್ತೀವಿ, ಉದ್ದೇಶ ಏನಂತಂದ್ರೆ ಇಲ್ಲಿ ಡಿಫರೆಂಟ್ ಆಗಿ ಎಜುಕೇಶನ್ ಕೊಡೋದಾಗಬಹುದು, ಅವ್ರಿಗೆ ಐಡಿಯಾಸ್ ಹೆಂಗ್ ತರಬೇಕು ಅನ್ನೋದು ಇರ್ಬೋದು, ಅಥವಾ ಅವ್ರು ಹೆಂಗೆ ಅವ್ರ ಜಾಬ್ ಪ್ರೊವೈಡರ್ಸ್ ಆಗ್ಬೋದು ಅನ್ನೋದನ್ನ ಎಲ್ಲ ಕೂಡ ಒಂದೇ ನಮ್ಮಲ್ಲೇ ನಡೀಬೇಕು ಅನ್ನೋ ಉದ್ದೇಶದಿಂದ ನಾನು ಇವತ್ತು ಈ ರೀತಿ ಹೇಳಿದ್ದೆ. ಅದು ಮೀಡಿಯಾದವ್ರು ಕೂಡ ಅರ್ಥ ಆಗಿರುತ್ತೆ ಅನ್ಕೊಂಡಿದ್ದೀನಿ. ಅದಕ್ಕೇನೆ ಸ್ಕಾಲರ್ಶಿಪ್ ಸಿಗುತ್ತೆ ನಿಮಗೆ, ಇಲ್ಲಿ ಮೆಂಟ್ರಿಂಗ್ ಸಿಗುತ್ತೆ, ಫಂಡ್ಸ್ ಬೇಕಾ ಅದು ಸಿಗುತ್ತೆ, ಇಲ್ಲಿ ಜಾಗ ಬೇಕಾ ಸ್ಟಾರ್ಟ್ ಮಾಡಕ್ಕೆ ಅದು ಸಿಗುತ್ತೆ. ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ KM ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.